ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಇಂದು ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CS ಷಡಕ್ಷರಿ ಅವರು ಹಾಗೂ ತಮ್ಮ ಒಂದು ಪದಾಧಿಕಾರಿಗಳವರು ಇಂದು 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಅವರನ್ನು ಭೇಟಿ ಮಾಡಿ 10 ಹಲವು ಅಂಶವನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಅದೇನೆಂದರೆ ಮೊಟ್ಟ ಮೊದಲನೇ ಅಂಶ ಅಂತ ಹೇಳಿದರೆ ಅವರು ಈ ಹಿಂದೆ ರಚನೆ ಆಗಿರ್ತಕ್ಕಂಥ 6ನೇ ವೇತನ ಆಯೋಗದ ಅಧ್ಯಕ್ಷರು ಕೇವಲ 8 ತಿಂಗಳಲ್ಲೇ ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಸರ್ಕಾರ 1 ತಿಂಗಳ ನಂತರ ಆ ವರದಿಯನ್ನು ಅನುಷ್ಠಾನಗೊಳಿಸಿತ್ತು. ಹಾಗಾಗಿ 7ನೇ ವೇತನ ಆಯೋಗದ ರಚನೆಯಾಗಿ 14 ತಿಂಗಳುಗಳು ಕಳೆದಿದ್ರೂ ಕೂಡ ಈಗಾಗಲೇ ತಾವು ಯಾವುದೇ ಮಧ್ಯಂತರ ವರದಿಯಾಗಲಿ ಅಥವಾ ಪೂರ್ಣ ಪ್ರಮಾಣದ ವರದಿಯನ್ನಾಗಲಿ ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಹಾಗಾಗಿ ಅನೇಕ ಸರ್ಕಾರಿ ನೌಕರರಲ್ಲಿ ಆತಂಕ ಮೂಡಿದೆ. ಹಾಗಾಗಿ ಮುಂಬರ್ತಕ್ಕಂಥ ಮಾರ್ಚ್ ತಿಂಗಳ ನಂತರ ನಡೆಯಲಿರ್ತಕ್ಕಂಥ ಲೋಕಸಭಾ ಚುನಾವಣೆಗಳು ಹಾಗೂ ವಿಧಾನ ಪರಿಷತ್ನ ಚುನಾವಣೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುವುದರಿಂದ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲು ತೊಡಕಾಗ್ತಕ್ಕಂಥ ಅಂಶವನ್ನು ಅವರ ಗಮನಕ್ಕೆ ತರಲಾಗಿದೆ. ಅಲ್ಲದೆ ಸರ್ಕಾರ ಫೆಬ್ರವರಿ 16ರಂದು ಬಜೆಟನ್ನು ಮಂಡಿಸ್ತಾ ಇದೆ. ಆ ಬಜೆಟ್ಗಿಂತ ಮುಂಚಿತವಾಗಿ ತಾವುಗಳು ವರದಿಯನ್ನು ಸಲ್ಲಿಸಿದ್ದೇ ಆದರೆ ಆ ಬಜೆಟ್ನಲ್ಲಿ 7ನೇ ವೇತನ ಆಯೋಗದ ವರದಿಗೆ ಅನುಷ್ಠಾನಗೊಳಿಸಲು ಅನುಕೂಲವಾಗುವಂಥ ವರದಿಯನ್ನು ಶೀಘ್ರದಲ್ಲೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಲಾಯಿತು. ಅಲ್ಲದೆ 7ನೇ ವೇತನ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಸರ್ಕಾರಿ ನೌಕರರ ಸಂಘದ ಮನವಿಗೆ ಪೂರಕವಾಗಿ ಸ್ಪಂದಿಸಿ ವರದಿ ಶೀಘ್ರವಾಗಿ ಸಲ್ಲಿಸತಕ್ಕಂಥ ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಯಾವಾಗ ವರದಿ ಸಲ್ಲಿಸುವುದೋ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.